ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೆ. ನಾನು ನಿಮ್ಮ ಪ್ರೀತಿ ಹರ್ಷ ಸೂರ್ಯವಂಶಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ಸಂಕ್ರಾಂತಿ ಎವ್ರಿವನ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಮ್ಮ ಊರಾಗ ಜಾತ್ರೆ ನಡೀತದ. ಯಾವ ದೇವರು ಏನು ಎಲ್ಲ ಅಂತೇಳಿ ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ. ಸೊ ನೀವು ನೋಡಟ್ರಿ. ಯಾರ್ಯಾರು ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಂಗೆ ನೋಡ್ಲತ್ತಿರಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಸೊ ಬಾರಿ ಎಲ್ಲರೂ ಹೋಗಮು. ಸೊ ಹೇಳಿದ್ದೆ ಅಲ್ರಿ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಯಾವ ಜಾತ್ರೆ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಇದು ಪಾಲಕ್ಗಲ್ಲಿ ಅಂತ ಹೇಳಿ ನಮ್ಮ ಚಿತ್ತಾಪುರದಾಗೆ. ಇಲ್ಲಿ ಮಲ್ಲಯ್ಯ ಬಂಡಾರಗಡೆ ಮಲ್ಲಯ್ಯ ದೇವ್ರ ಜಾತ್ರೆ ಇರ್ತೈತ್ರಿ ಸಂಕ್ರಾಂತಿ ಹಬ್ಬಕ್ಕೆ. ಅದೆಲ್ಲ ಏನೇನು ನಡೀತದ, ಹೆಂಗೆ ಇರ್ತದ, ಸರ್ಪಳಿ ಇರುತ್ತೆ, ಅದೆಲ್ಲ ತೋರಿಸ್ಕೊಡ್ತೀನಿ. ಸೊ ಬರ್ರಿ ದೇವ್ರ ದರ್ಶನ ಮಾಡೋಣ. ದೇವಸ್ಥಾನ ಜಾತ್ರೆ ಇರ್ತದಂತೆ ಅಲ್ರಿ, ಅದರ ಸಲುವಾಗಿ ಪಲ್ಲಕ್ಕಿ ಉತ್ಸವ ಇರ್ತದ. ಆ ಪಲ್ಲಕ್ಕಿ ಉತ್ಸವದಾಗ ಇವರೆಲ್ಲ ಕುಂತ ಹೋಗ್ತಾರೆ. ಈ ತರ ಮಿನಿಮಮ್ 55 ಜನ ಹುಡುಗಿಯರು ಮಹಿಳೆಯರು ಅದೆಲ್ಲ ಕುಂತ ಹೋಗ್ತಾರೆ. ಸೊ ಅದೆಲ್ಲ ಭಾಳ ಚಂದ ಇರ್ತದೆ ನೋಡಾಕ. ಸೊ ಈ ಕಟ್ಟಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಈ ಕಟ್ಟಿಗೆ ಸೀಬರ್ ಕಟ್ಟಿ ಅಂತ ಕರೀತಾರ. ಆ್ಯಂಡ್ ಯಾದಗಿರಿ ಡಿಸ್ಟ್ರಿಕ್ದಾಗ ಮೈಲಾರಲಿಂಗೇಶ್ವರ ದೇವಸ್ಥಾನ ಆದ್ರಿ, ಅಲ್ಲಿನೂ ಇವತ್ತು ಜಾತ್ರೆ ನಡೀತದ. ಅದೇ ರೀತಿನೇ ಇಲ್ಲಿ ನಡೀತದ. ಅಲ್ಲಿ ಸರ್ಪಳಿ ಹರಿತಾರ, ಇಲ್ಲಿನೂ ಸೇಮ್ ಸರ್ಪಳಿ ಅಂತ ಹರಿತಾರ. ನಾನು ಫಸ್ಟ್ ಟೈಮ್ ನೋಡೋದು. ಆ್ಯಕ್ಚುಲಿ ಭಾಳ ಕ್ರೌಡ್ ಇರ್ತದೆ, ನೋಡ್ಲಿಕ್ಕೆ ಆಗಲ್ಲ. ನೋಡಮ್ಮ ಆದಷ್ಟು ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ತೋರಿಸ್ತೀನಿ ಹೆಂಗೆ ಸರ್ಪಳಿ ಹರಿತಾರ ಅಂಥೇಳಿ. ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ನೀಟಾಗಿ ಮಾಡಿ ಚೆಂದ ಕಾಣಿಸ್ಲತ್ತದ. ಡೆಕೋರೇಷನ್ ಮಾಡಿದ್ಯಾರಪ್ಪ ಅಂತಂದ್ರೆ ದೇವು ಆರ್ಟ್ಸ್ ಡೆಕೋರೇಷನ್ಸ್ ಅಂತ ಹೇಳಿ. ಅವ್ರ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಏನಾದರೂ ಡೆಕೋರೇಷನ್ಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇದು ಯಾವುದೇ ಥರ ಪೇಡ್ ಏನಲ್ಲ, ಪೇಡ್ ಪ್ರಮೋಷನ್ ಅಲ್ಲ, ಜಸ್ಟ್ ಇನ್ಫಾರ್ಮೇಷನ್ಗೆ ಹೇಳತ್ತೀನಿ ಅಷ್ಟೇ. ನನಗೆ ಭಾಳ ಇಷ್ಟ ಆಯಿತು ಡೆಕೋರೇಷನ್, ಹಾಗಾಗಿ. ಆ್ಯಂಡ್ ನೋಡಿರಿ, ಎಂಜಾಯ್ ಮಾಡಿರಿ. ಹೆಂಗೆ ನಡೀತದೆ ಜಾತ್ರೆ ಅಂತೆಲ್ಲ ತೋರಿಸ್ತೀನಿ. ಸ್ವಲ್ಪ ಭಾಳ ಕ್ರೌಡ್ ಗತ್ತಲಿರ್ತದೆ, ಏನು ಹೇಳಿಕ್ಕಾಗಲ್ಲ. ಅಂದ್ರೂ ನಾನು ಟ್ರೈ ಮಾಡ್ತೀನಿ. ಇವ ಚರಣ, ಇವ ಭುವನ್. ಇಲ್ಲ 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 ತಮ್ಮನೇ ಅಣ್ಣ ಹೊಡಿಲತ್ತಾನೆ. ಅಪ್ಪೋ ಏನ್ ಡೇಂಜರ್. ಏ ಹೊಡಿಬೇಡ, ಏ ಹೊಡಿಬೇಡ, ಅಯ್ಯೋ ಹೊಡಿಬೇಡ. ಟ್ವಿನ್ಸಾರು ಇವರಿಬ್ರು ಅಲ್ಲೇ ಜಾತ್ರೆಗೆ ಬಂದಿದ್ರು. ನಮ್ಮ ಮನೆ ಬಲ್ಲಿ ನೇಟಿವಿ. ಸೊ ಅಲ್ಲಿಂದ ಪ್ರಸಾದ ಚಾಲೂ ಆಗಿತ್ತು. ಮಕ್ಕಳಿಗೆ ಅವ್ರಿಗೂ ತಿನ್ನಿಸಿ ನಾನು ಪ್ರಸಾದ ತಗೊಂಡೆ. ಇದೇನಪ್ಪ ಅಂತಂದ್ರೆ ಪಲ್ಲಕ್ಕಿ ಉತ್ಸವ ರೀ. ನಾ ಅವಾಗೆ ಹೇಳಿದೆಲ್ಲ ಪಲ್ಲಕ್ಕಿ ಉತ್ಸವ ಇರ್ತದೆ ಅಂತೇಳಿ. ಆ ಪಲ್ಲಕ್ಕಿದಾಗ ಒಳಗಿಗೆ ದರ್ಶನ ಮಾಡ್ಲಿಕ್ಕೆ ಹೋದಾಗೇನು ದೇವ್ರು ತೋರಿಸ್ದಲ್ಲ, ಆ ದೇವ್ರುಗಳಿಗೆ ತಂದು ಇಲ್ಲಿರ್ತಾರೆ. ಸೊ ಇದನ್ನು ಪೂಜೆ ಮಾಡಿಕೊಂಡು ನಂತರ ಎಲ್ಲ ಹೆಗಲ ಮೇಲೆ ಹೊತ್ಕೊಂಡು ಶಿವಶಂಕರ ಬಾವಿ ಅಂತ ಅದ ರೀ ಚಿತ್ತಾಪುರ್ನಾಗೆ. ಆ ಬಾವಿವರೆಗೂ ತೊಗೊಂಡು ಹೋಗಿ ಗಂಗಾಸ್ನಾನ ಮಾಡಿಸ್ತಾರೆ. ಗಂಗಾಸ್ನಾನ ಹೆಂಗೆ ನಡೀತದೆ, ಹೆಂಗೆಲ್ಲ ಎಲ್ಲ ತೋರಿಸ್ತೀನಿ. ಸೊ ಇದು ನೋಡಿರಿ, ಡೋಲ್ ಬಾರಿಸೋದು ಹಿಂಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಎಷ್ಟು ಚಂದ ತೊಗೊಂಡು ಹೋಗ್ತಾರೆ ಅಂತೇಳಿ. ಎಲ್ಲನೂ ಪ್ರತಿಯೊಂದು ನೋಡಿರಿ, ಭಾಳ ಚಂದ ಮಾಡ್ತಾರೆ. ಸ್ಕಿಪ್ ಮಾಡ್ಲಾರ್ದಂಗೆ ವೀಡಿಯೋ ನೋಡಿರಿ. ಮಲ್ಲಯ್ಯ ಜಾತ್ರೆ ಹೆಂಗೆ ಆಗ್ತದೆ, ಸರ್ಪಳಿ ಹೆಂಗೆ ಹರಿತಾರೆ, ಎಲ್ಲ ಡೀಟೇಲಾಗಿ ಗೊತ್ತಾಗ್ತದೆ ನಿಮಗೆ. ನಮ್ಮ ಕಡೆ ಈ ಥರ ಕುಂಭ ಹೊರ್ಕೊಂಡು ಹೋಗೋದಂತಂತಾರೆ. ಈ ಥರ ಕುಂಭ ಹೊತ್ಕೊಂಡು ಆ ಬಾವಿವರೆಗೂ ಹೋಗ್ತಾರೆ ರೀ. ಮತ್ತು ಅಲ್ಲಿಂದ ಗುಡಿಗೆ ವಾಪಸ್ ತೊಗೊಂಡು ಬರ್ತಾರೆ. ಅಲ್ಲಿ ಹೋಗಿ ಕುಂಭಗಳೆಲ್ಲ ನೀಟಾಗಿ ಲೈನಾಗಿ ಜೋಡಿಸಿಡ್ತಾರೆ. ಪೂಜೆ ಎಲ್ಲ ಮುಗಿಯತನ. ಗಂಗಾ ಸ್ನಾನ ಅಂತ ಅಂದೆ ಅಲ್ರಿ, ಶಿವಶಂಕರ ಬಾವಿ ಅಂದ್ರೆ ಇದೆ. ಸೊ ಶಿವಶಂಕರ ಬಾವಿಗೆ ದೇವ್ರುಗಳಿಗೆ ಪಲ್ಲಕ್ಕಿಲಿಂದ ತೊಗೊಂಡು ಬಂದು ಅಲ್ಲಿಂದ ಪಲ್ಲಕ್ಕಿಯಿಂದ ದೇವ್ರುಗಳಿಗೆ ಇಳಿಸಿ ಗಂಗಾ ಸ್ನಾನ ಮಾಡಿಸ್ತಾರೆ. ಗಂಗಾ ಸ್ನಾನ ಮಾಡಿಸಿದ್ಮೇಲೆ ಪೂಜೆ ಮಾಡ್ತಾರೆ. ದೇವರಿಗೆಲ್ಲ ಪೂಜೆ ಮಾಡಿ ಮಂಗಳಾರತಿ ಅದು ಮಾಡಿ ಅಲ್ಲಿಂದ ನೆಕ್ಸ್ಟ್ ಮತ್ತು ಅದೇ ಪಲ್ಲಕ್ಕಿದಾಗಿಟ್ಟು ಪಲ್ಲಕ್ಕಿಗೆ ಅಲಂಕಾರ ಎಲ್ಲ ಮಾಡಿ ನೀಟಾಗಿ ಮೆರವಣಿಗೆ ಮಾಡಿಕೊಂಡು ಮತ್ತು ಪುನಃ ಗುಡಿಗೆ ತೊಗೊಂಡು ಬರ್ತಾರೆ. ಸೊ ಇದೇ ಗಂಗಾ ಸ್ನಾನ ಅಂತಂದ್ರೆ. ಅಪ್ಪ ಈ ಟೆಂಗ್ ಬಿಡೋದಿದೆಲ್ಲ ನೋಡೋದು ಫಸ್ಟ್ ಟೈಮು. ಮಲ್ಲಯ್ಯ ಜಾತ್ರೆಗೆ ಬರ್ಬೇಕಂತಂದರೆ ಧೈರ್ಯ ಸಾಲ್ತಿರ್ಲಿಲ್ಲ. ಮನ್ಯಾಗ ಅಜ್ಜಿಯವರೆಲ್ಲ ಹೇಳ್ತಿದ್ರು, ಇಲ್ಲ ಭಾಳ ಜನ ಇರ್ತಾರೆ, ಅಲ್ಲೆಲ್ಲ ಭಾಳ ರಶ್ ಇರ್ತದೆ ಅಂತೇಳಿ. ಕರೆನೂ ಹಾಗೆ ಅದ, ಇಷ್ಟು ಜನ ಸೇರ್ತಾರಂತ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ಇದು ಇವಾಗಿನ ಜಾತ್ರೆ ಅಲ್ರಿ, ಇವಾಗ ರೀಸೆಂಟಾಗಿ ನಡೀತಿರೋದೇನಲ್ಲ. ತಲಾಂತರಗಳಿಂದ ಬಂದಿದ್ದಂತ ಹೇಳ್ತಾರೆ ಅಲ್ಲಿದ್ದವ್ರೆಲ್ಲರೂ. ಅಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 3-4 ತಲೆಮಾರ್ಲಿಂದ ಇರ್ಬೋದೇನೋ. ಜನ ನೋಡ್ರಿ ಎಲ್ಲೆಲ್ಲಿ ಕುಂತಾರ. ಅಲ್ಲಿ ಹೋಗಿ ಬಾವಿಗೆ ಹೋಗಿ ಬರುತ್ತೆ. ಇಷ್ಟು ಜನ ಬಂದಿರ್ತಾರೆ ಜಾತ್ರೆ ಸ್ಟಾರ್ಟ್ ಆಗ್ತದೆ ಅಂಥೇಳಿ.
ಅಲ್ಲೇನು ದೇವ್ರುಗಳಿಗೆಲ್ಲ ಉತ್ಸವದಿಂದ ಮೆರವಣಿಗೆ ಮಾಡ್ಕೊಂಡು ತೊಗೊಂಡು ಬಂದ್ರಲ್ಲ, ಆ ದೇವರಿಗೆ ಶಿವು ಅಂತನವರು ತಲೆ ಮೇಲೆ ಹೊತ್ಕೋತಾರೆ ರೀ. ಆ ಮೂರ್ತಿ ಏನು ವಿಗ್ರಹ ಇರ್ತದಲ್ಲ ಅವ್ರು ಹೊತ್ಕೋತಾರೆ. ಸೊ ನೆಕ್ಸ್ಟ್ ಅಲ್ಲಿಂದ ಸರಪಳಿ ಹರಿಯೋದು ಅಂತಂದೆ ಅಲ್ಲ ನಿಮಗೆ, ಸರಪಳಿ ಹರಿಯೋದು ತೋರಿಸ್ತೀನಿ. ಸರಪಳಿ ಹರಿಯೋರು ಯಾರಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಪೂಜಾರಿ ಅವ್ರು ಅಂತೇಳಿ, ಅವ್ರ ಮೇಲೆ ದೇವ್ರು ಬರ್ತಾರೆ. ಸೊ ಅವರಿಗೆಲ್ಲ ಪೂಜೆ ಅದು ಮಾಡಿ ಮತ್ತು ಅವ್ರ ಕೈಲೇ ಸರಪಳಿ ಹರಿಸ್ತಾರೆ. ಈ ರೀತಿ ಸರಪಳಿ ಹರಿತಾರೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊಂಟೀವಿ. ಅಲ್ಲಿಂದ ಪಾರಾಗಿ ಬರ್ಲಿಕ್ಕೆ 5 ನಿಮಿಷ ಹಿಡಿತು ನಮಗೆ, ಅಷ್ಟು ರಶ್ ಇತ್ತು. ಹೊಂಟೀವಿ, ಮನೆಗೆ ಹೋಗ್ತೀಗ ಮೈನಲ್ಲಿ ಬಂದೇವ್ರಿ ಮನೆಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೇನು ಅನಿಸುತ್ತೆ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಎದ್ರ ಬಗ್ಗೆ ಮಾಡ್ಬೇಕಂತೇಳಿ ಕಮೆಂಟ್ ಹಾಕಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.